ನಮ್ಮ ಜೊತೆ ಇವತ್ತು i20 N-Line ಟಾಪ್ ಎಂಡ್ ಇದೆ ಆ್ಯಂಡ್ ಇದರ ಕಾಸ್ಟ್ ಬಂದು 16,00,000 ಗುರು. ಯಾಕೆ ಇಷ್ಟು ಕಾಸ್ಟು ಕಂಪೇರ್ ಟು ದ i20? ಇದರಲ್ಲಿ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಪವನ್ ಹ್ಯುಂಡೈ ಬೊಮ್ಮಸಂದ್ರ ಶೋರೂಮ್ಗೆ ತುಂಬ ಥ್ಯಾಂಕ್ ಯು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬುಕ್ಕಿಂಗ್ ಮಾಡಬೇಕಾ, ಟೆಸ್ಟ್ ರೈಡ್ ಮಾಡಬೇಕಂದ್ರೆ ಅವ್ರಿಗೆ ರೀಚ್ ಔಟ್ ಮಾಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಕೀಯಿಂದನೇ ಸ್ಟಾರ್ಟ್ ಮಾಡೋಣ. ನಮಗೆ ಸೇಮ್ ಕ್ರೆಟಾದಲ್ಲಿ ಸಿಮಿಲರ್ ಕೀ ಬರುತ್ತೆ. ನಮಗೆ ಲಾಕ್ ಅನ್ಲಾಕ್ ಹೋಲ್ಡ್ ಆಪ್ಷನ್ ಇದೆ. ಹಾಗೆ ನಾವು ಬೂಟ್ ಕೂಡ ಇದರಲ್ಲಿ ಅನ್ಲಾಕ್ ಮಾಡ್ಕೊಬೋದು. ಸಾಲಿಡ್ ಆಗಿದೆ ಕೀ. ಮೊದಲನೇದಾಗಿ ಲುಕ್ಸ್ ಬಗ್ಗೆ ಮಾತಾಡೋಣ. ಗ್ರಿಲ್ ವೆರಿ ಸಿಮಿಲರ್ ಟು i20, ಬಟ್ ನಿಮ್ಗೆ ಏನಂದ್ರೆ ಈ ಹ್ಯುಂಡೈ ಲೋಗೋ ಇದೆಯಲ್ಲ, ನಿಮಗೆ ಇದರ ಹುಡ್ಡಲ್ಲಿ ಬರುತ್ತೆ, ಗ್ರಿಲ್ ಅಲ್ಲಿ ಬರೋದಿಲ್ಲ. ಓನ್ಲಿ N-Line ಅಲ್ಲಿ ಇದ್ರ ಬರುತ್ತೆ. ಹಾಗೆ ನಿಮಗೆ ತುಂಬಾ ರೆಡ್ ಆಕ್ಸೆಂಟ್ಸ್ ನ ನೋಡಬಹುದು ಫ್ರಂಟ್ ಎಂಡ್ ಅಲ್ಲಿ. ಸೊ ಸ್ವಲ್ಪ ಸ್ಪೋರ್ಟಿ ಲುಕ್ಸ್ ಕೊಡುತ್ತೆ. ನಿಮಗೆ N-Line ಬ್ಯಾಜಿಂಗ್ ಕೂಡ ಇರುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಕ್ಯಾಮೆರಾ ಎಲ್ಲ ಸಿಗೋದಿಲ್ಲ. ಕಂಪೇರ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ LED ಟ್ರೀಟ್ಮೆಂಟ್ ಸಿಗುತ್ತೆ. ಕಂಪ್ಲೀಟ್ LED ಹೆಡ್ ಲ್ಯಾಂಪ್ಸ್ ಇದೆ. ಬಟ್ ಇಂಡಿಕೇಟರ್ಸ್ ಹ್ಯಾಲೋಜನ್. ನಿಮಗೆ ರೆಗ್ಯುಲರ್ i20 ಅಲ್ಲಿ ನಿಮಗೆ ಪ್ರೊಜೆಕ್ಟರ್ LED ಸೆಟಪ್ ಸಿಗುತ್ತೆ. ಫಾಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಓವರ್ ಆಲ್ ಫ್ರಂಟ್ ಅಂಡ್ ಲುಕ್ ವೆರಿ ಸಿಮಿಲರ್. ನಮಗೆ ಸ್ಪೇಸಸ್ ಇದೆ ರೇಡಿಯೇಟರ್ಗೆ ಎಲ್ಲ. ಹಳೆ ಜನರೇಷನ್ ಕಾರು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಇದು ಸ್ವಲ್ಪ ಪೋಲರೈಸಿಂಗ್ ಲುಕ್. ಸೊ ಬಂದು ಸ್ವಲ್ಪ ಟೈಮ್ ಆಯ್ತಲ್ಲ, ವಿ ಆರ್ ಯೂಸ್ ಟು ದ ಲುಕ್ಸ್. ಬಟ್ ಹುಡ್ ಓಪನ್ ಮಾಡಿ ಇಂಜಿನ್ ಆಪ್ಷನ್ಸ್ ತೋರಿಸ್ತೀನಿ. ಸೊ ಮೇನ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರೇ ಇಂಜಿನ್ ಇದರಲ್ಲಿ. ಬಿಕಾಸ್ ಆಬ್ವಿಯಸ್ಲಿ N-Line ಅಂದರೆ ಮೋಸ್ಟ್ ಸ್ಪೋರ್ಟಿ ಅಲ್ಲ. ಸೊ ಅದರಿಂದ ಪವರ್ ಜಾಸ್ತಿನೇ ಬೇಕು. ಅದರಿಂದ ನಿಮಗೆ 1 ಲೀಟರ್ ಟರ್ಬೋ GDI ಕೊಡ್ತಾ ಇದೆ. ಸೊ ಇದರಲ್ಲಿ ಏನಾಗ್ತಿದೆ ಅಂದರೆ ನಿಮಗೆ ಪವರ್ ಫಿಗರ್ಸ್ ತುಂಬಾನೇ ಜಾಸ್ತಿ ಬರ್ತಾ ಇದೆ ಕಂಪೇರ್ ಟು ದ ರೆಗ್ಯುಲರ್ i20. ಯಾಕಂದರೆ ಅದರಲ್ಲಿ ನಿಮಗೆ 1.2 NA ಪೆಟ್ರೋಲ್ ಸಿಗ್ತದೆ, ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್. ಸೊ ಪವರ್ನು ಅಷ್ಟೇ, ಟಾರ್ಕ್ನು ಅಷ್ಟೇ ತುಂಬಾನೇ ಕಮ್ಮಿ ಸಿಗುತ್ತೆ. ಇದರಲ್ಲಿ ನಿಮಗೆ ಕ್ಲೋಸ್ ಟು 170 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಆ್ಯಂಡ್ ಅದಕ್ಕೂ ಮೇಲೆ ಸಿಗ್ತಾ ಇದೆ. ಆಸ್ ಅರ್ಲಿ ಆಸ್ 1500 RPM ಎಲ್ಲ ಸಿಗ್ತಾ ಇದೆ. ಸೊ ವೆರಿ ಗುಡ್ ಇಂಜಿನ್ ಅಂತಾನೆ ಹೇಳಬೇಕು. ಇನ್ಸುಲೇಷನ್ ಎಲ್ಲ ಏನಿಲ್ಲ, ಬಟ್ ವೆರಿ ಸ್ಪೋರ್ಟಿ ಇಂಜಿನ್. ಬಟ್ ಒಂದು ಮಿಸ್ಸಿಂಗ್ ಫ್ಯಾಕ್ಟರ್ ಏನು ಗೊತ್ತಾ, ಈ ಚಾಸಿ ತುಂಬಾ ಅಂದ್ರೆ ಕೇಪಬಲ್. ನೀವು ಇದೇ i20ನ ಫಾರಿನ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅದರಲ್ಲಿ 1.6 ಲೀಟರ್ ಇಂಜಿನ್ ಸಿಗ್ತಾ ಇದೆ. ಸೊ ಇನ್ನೂ ಪವರ್, ಇನ್ನೂ ಟಾರ್ಕ್. 1.6 ಲೀಟರ್ ಕೊಟ್ಟಿಲ್ಲ ಅಂದ್ರು ನಮಗೆ ವರ್ನಾದಲ್ಲಿ ಇರುವಂತ 1.5 ಲೀಟರ್ ಇಂಜಿನ್ ಟರ್ಬೋ ಪೆಟ್ರೋಲ್ ಕೊಟ್ಬಿಟ್ರೆ ಸೀರಿಯಸ್ಲಿ ವೆರಿ ಗುಡ್ ಪವರ್, ವೆರಿ ಗುಡ್ ಟಾರ್ಕ್. ಈ ಕಾರ್ಗೆ ಇನ್ನೂ ಜಸ್ಟಿಫೈ ಮಾಡಿ, ಇನ್ನೂ ಸ್ಪೋರ್ಟಿ ಆಗಿರುತ್ತೆ. 20 ಲಕ್ಷನೇ ಮಾಡಿ ಕೆಲವು ಜನ ತಗೊಂತಾರೆ ಲಿಮಿಟೆಡ್ ಎಡಿಷನ್ ತರ. ಅನ್ ಐಡಿಯಾ ಫಾರ್ ದ ನೆಕ್ಸ್ಟ್ ಜನರೇಷನ್ ಹ್ಯುಂಡೈ. ವೀಲ್ಸ್ ಸ್ವಲ್ಪ ಚೇಂಜಸ್ ಇದೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಸ್ಲೈಟ್ ಚೇಂಜಸ್ ಇದೆ. ಇಲ್ಲಿ ಕಟ್ಔಟ್ಸ್ ಅಲ್ಲಿ ನಿಮಗೆ N ಬ್ಯಾಜಿಂಗ್ ಸಿಗುತ್ತೆ ಇನ್ಸ್ಟೆಡ್ ಆಫ್ ದ ಹ್ಯುಂಡೈ ಬ್ಯಾಜಿಂಗ್. ನಮಗೆ 16 ಇಂಚ್ ವೀಲ್ ಸಿಗ್ತಾ ಇದೆ. C8 ಟೈರ್ ನೈಸ್ ಯಾವ ತರ ಇದೆ, ಗ್ರಿಪ್ ಲೆವೆಲ್ಸ್ ಯಾವ ತರ ಇದೆ ಅಂತ ನಾನು ಡ್ರೈವ್ ಮಾಡುವಾಗ ಹೇಳ್ತೀನಿ. ಬಟ್ ಏನಂದ್ರೆ ನಿಮಗೆ ಆಲ್ 4 ವೀಲ್ಸ್ ಅಲ್ಲಿ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಹಾಗೆ ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಬ್ಲಾಕ್ ಔಟ್ ಮಿರರ್ಸ್ ಕೊಡ್ತಾ ಇದ್ದಾರೆ. N-Line ಬ್ಯಾಜಿಂಗ್ ಇದೆ. ಸೊ ಮಿರರ್ಸ್ ಅಲ್ಲೇ ನಿಮಗೆ ಇಂಡಿಕೇಟರ್ ಆಪ್ಷನ್ ಇದೆ. ಬಟ್ ಏನು 360 ಡಿಗ್ರಿ ಕ್ಯಾಮ್ರಾ ಇಲ್ಲ. ಸೊ ಓವರ್ ಆಲ್ A ಪಿಲ್ಲರ್, B ಪಿಲ್ಲರ್, ನಿಮಗೆ B ಪಿಲ್ಲರ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬ್ಲಾಕ್ ಔಟ್ ಫಿನಿಶ್ ಸಿಗ್ತಾ ಇದೆ. ಅಂಡ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಡ್ರೈವರ್ಗೂ ಇದೆ. ಹಾಗೆ ಕೀನು ನೋಡಬಹುದು ನೀವು. ಡೋರ್ ಕ್ಲಾಡಿಂಗ್ಸ್ ಅಲ್ಲಿ ಇಲ್ಲಿ ಕೆಳಗಡೆ ನಮಗೆ ರೆಡ್ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರೆ. ಪಿಯಾನೋ ಬ್ಲಾಕ್ ಫಿನಿಶ್ ಕೂಡ ಇದೆ. ಹಾಗೆ ನಿಮಗೆ C ಪಿಲ್ಲರ್ ಅಲ್ಲಿ ಸೊ ನಿಮಗೆ ಬ್ಲಾಕ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಎಕ್ಸ್ಟೆಂಡೆಡ್ ರೂಫ್ ಲೈನ್ ಇದೆ ನಮಗೆ ಇಲ್ಲಿ. ಸೊ ಸ್ಪಾಯ್ಲರ್ ಎಲ್ಲ ಸ್ವಲ್ಪ ಸ್ಪೋರ್ಟಿ ಆಗಿರುತ್ತೆ. ಸೊ ಇದು ನಿಮಗೆ ನಾರ್ಮಲ್ i20 ಅಲ್ಲಿ ಸಿಗೋದಿಲ್ಲ. ಸೊ ಸ್ಪಾಯ್ಲರ್. ಸೊ ನೋಡಿ ಇದೆಲ್ಲ ಡೀಟೇಲ್ಸ್ ಇದೆ. ಸೊ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು ಪವನ್ ಹ್ಯುಂಡೈಗೆ. ಕಾಲ್ ಮಾಡಿ ಟೆಸ್ಟ್ ರೈಡ್ ಬುಕ್ ಮಾಡಿ. ಡೆಫಿನೆಟ್ಲಿ ವಿಲ್ ಬಿ ಇಂಪ್ರೆಸ್ಡ್. ಸೊ ಈ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಮಗೆ DCT ಆಪ್ಷನ್ಸ್ ಇದೆ, ಮ್ಯಾನ್ಯುಯಲ್ ಆಪ್ಷನ್ಸ್ ಇದೆ. ಇನ್ನೂ ಸ್ಪೋರ್ಟಿಯಾಗಿ ಡ್ರೈವ್ ಮಾಡ್ಬೇಕಂದ್ರೆ ಮ್ಯಾನ್ಯುಯಲ್ಗೆ ಹೋಗಿ. ಬಟ್ 7 ಸ್ಪೀಡು ಡ್ಯೂಯಲ್ ಕ್ಲಚ್ ಆಟೋಮ್ಯಾಟಿಕ್ ಇದೆ. ನಾನು ಡ್ರೈವ್ ಮಾಡುವಾಗ ಹೇಳ್ತೀನಿ ವೆರಿ ಇಂಪ್ರೆಸಿವ್ ಗೇರ್ ಬಾಕ್ಸ್ ಅಂತ ಹೇಳಬೇಕು. ಈವನ್ ಮ್ಯಾನ್ಯುಯಲ್ ಇನ್ನೂ ಸ್ಪೋರ್ಟಿಯಾಗಿ ಡ್ರೈವ್ ಮಾಡ್ಬೋದು. ಬಿಕಾಸ್ ಆಟೋಮ್ಯಾಟಿಕ್ ಸ್ವಲ್ಪ ಟೈಮಲ್ಲಿ ಇಂಟರ್ವೆನ್ಷನ್ ಮಾಡುತ್ತೆ. ಅಷ್ಟೊಂದು ಅಗ್ರೆಸಿವ್ ಆಗಿ ಓಡ್ಸಕ್ ಬಿಡಲ್ಲ. ಬಟ್ ಸ್ಟಿಲ್ ವೆರಿ ನೈಸ್. ಟೇಲ್ ಲೈಟ್ಸ್ ನೋಡಿದ್ರೆ ವೆರಿ ಸಿಮಿಲರ್ ಟು ದ ರೆಗ್ಯುಲರ್ i20. ಆಲ್ಮೋಸ್ಟ್ ನಿಮಗೆ ಕ್ರೋಮ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹ್ಯುಂಡೈ ಲೋಗೋ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಬಟ್ ಇದರಲ್ಲಿ ನಿಮಗೆ ಇಂಡಿಕೇಟರ್ಸ್ ಹ್ಯಾಲಜನ್ ಬಿಟ್ಟಿದೆ. ಟೇಲ್ ಲ್ಯಾಂಪ್ ಎಲ್ಲ ಕಂಪ್ಲೀಟ್ಲಿ LED. ನಿಮಗೆ ರಿವರ್ಸ್ ಸೆನ್ಸರ್ಸ್ ಇದೆ, ಕೊಲಿಷನ್ ಸೆನ್ಸರ್ಸ್ 2 ಕೊಟ್ಟಿದ್ದಾರೆ ಇನ್ಸ್ಟೆಡ್ ಆಫ್ 4. ಸ್ವಲ್ಪ ಕಾಸ್ಟ್ ಕಟಿಂಗ್. ಬಟ್ ಏನಂದ್ರೆ ಕಂಪೇರ್ಡ್ ಟು ರೆಗ್ಯುಲರ್ i20 ಇದರಲ್ಲಿ ಎಕ್ಸಾಸ್ಟ್ ನೋಟ್ ಬಂದು ತುಂಬಾ ಸ್ಪೋರ್ಟಿ ಆಗಿದೆ. ಹೇಗೆ ಅನಿಸ್ತು ನಿಮಗೆ ಎಕ್ಸಾಸ್ಟ್ ನೋಟ್ ಅಂತ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮೇಲೆ ನೋಡಿದ್ರೆ ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಕೂಡ ಸಿಗ್ತಾ ಇದೆ. ರಿಯರ್ ವೈಪರ್ಸ್ ಕೂಡ ಇದೆ. ಹಾಗೆ ನೀವು ಸೈಡ್ ಅಲ್ಲಿ ನೋಡಿದ್ರೆ ನೋಡಿ ಸ್ವಲ್ಪ ಸ್ಪೋರ್ಟಿ ಆಗಿ ಕೊಟ್ಟಿದ್ದಾರೆ ಫಾರ್ ಏರೋಡೈನಮಿಕ್ಸ್. ಎಷ್ಟು ಮಟ್ಟಿಗೆ ಏರೋಡೈನಮಿಕ್ಸ್ ವರ್ಕ್ ಆಗುತ್ತೆ ಅಂತ ನಾವು ನೋಡಬೇಕು. ಬಟ್ ಡೆಫಿನೆಟ್ಲಿ ನೋಡಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ರಿಯರ್ ವ್ಯೂ ಕ್ಯಾಮೆರಾ ಕೂಡ ಇದೆ, ಪಾರ್ಕಿಂಗ್ ಕ್ಯಾಮೆರಾ. ಓವರ್ ಆಲ್ ಹಿಂದೆ ಲುಕ್ ಈ ತರ ಇದೆ. ಸೊ ಬನ್ನಿ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಳ್ಳೋಣ. ಸೊ ನಿಮಗೆ ಡೋರ್ ಹ್ಯಾಂಡಲ್ಸ್ ಅಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ಮಿರರ್ಸ್ ನ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್ ಆಪ್ಷನ್ ಇದೆ. ಈವನ್ ದ ಮಿರರ್ಸ್ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೊಬಹುದು. ಇಲ್ಲಿ ನಮಗೆ ರೆಡ್ ಟ್ರೀಟ್ಮೆಂಟ್, ಸ್ವಲ್ಪ ಸ್ಪೇಸ್ ಇದೆ ಫೋನ್ ಇಟ್ಕೊಳ್ಳೋ ತರ. ಹಾಗೆ ಇಲ್ಲಿ ಬಾಟಲ್ ಹೋಲ್ಡರ್ಸ್. ಸೊ ಸ್ಪೇಷಿಯಸ್ ಕ್ಯಾಬಿನ್ ಅಂತಾನೆ ಹೇಳ್ಬೇಕು. ಸೊ ಇಂಟೀರಿಯರ್ ಟ್ರೀಟ್ಮೆಂಟ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೆ ಲಾಟ್ ಆಫ್ ರೆಡ್ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಮಗೆ ಬ್ಲೂ ಕಲರ್ ಕಾರನ್ನು ಬರುತ್ತೆ. ಬ್ಲೂ ಕಲರ್ ಆಕ್ಚುಲಿ ನನಗೆ ತುಂಬಾ ಇಷ್ಟ ವೈಟ್ ಗಿಂತ. ಬಿಕಾಸ್ ಅದರಲ್ಲಿ ರೆಡ್ ವಿತ್ ಬ್ಲೂ ಕಾಂಬಿನೇಷನ್
ಅಲ್ಟಿಮೇಟ್ ಆಗಿದೆ. ಇಂಟೀರಿಯರ್ಸ್ ಅಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಡಾಟ್ ಫಿನಿಶ್ ಕೊಟ್ಟಿದ್ದಾರೆ. ನೀವು ಸೀಟ್ಸ್ ಅಲ್ಲಿ ನೋಡ್ಬೋದು ಸ್ವಲ್ಪ ರೆಡ್ಡಿಶ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವೆರಿ ಕಂಫರ್ಟಬಲ್ ಸೀಟ್ಸ್. ನಿಮ್ಗೇನು ವೆಂಟಿಲೇಟೆಡ್ ಸೀಟ್ಸ್ ಆ ಥರ ಏನು ಆಪ್ಷನ್ಸ್ ಸಿಗೋದಿಲ್ಲ. ಯೂಶಲಿ ಟಾಪ್ ಎಂಡ್ ನಿಮಗೆ ಕ್ರೆಟಾದಲ್ಲೆಲ್ಲ ಸಿಗುತ್ತೆ ಆ ಆಪ್ಷನ್ಸ್ಗೆ ಹೋದ್ರೆ. ಇದು ಆಟೋಮ್ಯಾಟಿಕ್ ನೋಡಿ, DCT ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ 7 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸೊ ಅದರಿಂದ ಏನಂದ್ರೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಸಿಗುತ್ತೆ. ಸ್ಟೇರಿಂಗ್ ವೀಲ್ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ಲಿ ಡಿಜಿಟಲ್ ಕನ್ಸೋಲು. ನಿಮಗೆ ಡ್ರೈವರ್ಸ್ ಡಿಸ್ಪ್ಲೇ ಆಗಿರಲಿ, ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಎರಡೂ ಕಂಪ್ಲೀಟ್ಲಿ ಡಿಜಿಟಲ್ ಇದೆ. ಸೊ ಇದರಲ್ಲಿ ನಿಮಗೆ RPM ಕಂಪ್ಲೀಟ್ಲಿ ಡಿಜಿಟಲ್ RPM ಇದೆ, ಫ್ಯೂಯಲ್ ಗೇಜ್ ಇದೆ, ಸ್ಪೀಡೋಮೀಟರ್ ಇದೆ. ನೋಡಿ ಸೆಂಟ್ರಲ್ಲಿ ನಮಗೆ ಈ ಡಿಜಿಟಲ್ ಗೇಜ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೊಡುತ್ತೆ. ಸೊ ಮೆನ್ಯೂಸ್ ನಾನು ಟಾಗಲ್ ಮಾಡಬಹುದು, ಮೋಡ್ಸ್, FM, ಆಪ್ಸ್. ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ವಾಯ್ಸ್ ಕಮಾಂಡ್ ಆಪ್ಷನ್ ಇದೆ. ಓಪನ್ ಸನ್ ರೂಫ್ ನೋಡಿ, ಸನ್ ರೂಫ್ ಎಲ್ಲ ಓಪನ್ ಆಗ್ತಿದೆ ಬಿಕಾಸ್ ಇದ್ರಲ್ಲಿ ಸನ್ ರೂಫ್ ಎಲ್ಲ ಬರ್ತಿದೆ. ಈವನ್ ಕರ್ಟನ್ನು ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಆಕ್ಚುಲಿ ಯಾವುದೇ ರೀತಿಯಾದ ಹೀಟು ಲೈಟ್ ಒಳಗಡೆ ಬರೋದೇ ಇಲ್ಲ. ಕ್ಲೋಸ್ ಸನ್ ರೂಫ್. ವಾಯ್ಸ್ ಕಮಾಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಕಾಲ್ ಕಂಟ್ರೋಲ್ಸ್, ಮೋಡ್ ಬಟನ್ಸ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಎಲ್ಲ ಇದರಲ್ಲಿ ಮಾಡಬಹುದು. ಹಾಗೆ ರೈಟ್ ಸೈಡ್ ಅಲ್ಲಿ ನಾವು ಮ್ಯೂಸಿಕ್, ಸ್ಟಾಪ್ ಅಂಡ್ ಪ್ಲೇ, ಓಕೆ. ಇನ್ನು ಫ್ಯೂಲ್ ಎಫಿಷಿಯನ್ಸಿ ಟಾಗಲ್ ಮಾಡೋದಕ್ಕೆ ನೋಡಿ ನಮಗೆ ಕಾಂಪಸ್ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ನಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಸೊ ಇದೆಲ್ಲ ಸಿಗ್ತಾ ಇದೆ. ಅಂಡ್ ಫ್ಯೂಲ್ ಎಫಿಷಿಯನ್ಸಿ ಎಲ್ಲ ನೋಡ್ಬೋದು. ಹಾಗೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬಟನ್ ಕೂಡ ಇದೆ ಇದರಲ್ಲಿ. ಲುಕ್ಸ್ ವೆರಿ ಪ್ರೀಮಿಯಂ. ಅಂಡ್ ನಿಮಗೆ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ AC ಕಂಟ್ರೋಲ್ಸ್ ಇದೆ. ಸೊ ನಿಮಗೆ ಬ್ಲೋವರ್ಸ್ಗೆ, ಟೆಂಪರೇಚರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ನಿಮಗೆ ರಿಯರ್ಗೆ, ಫ್ರಂಟ್ಗೆ, AC ಸರ್ಕ್ಯುಲೇಷನ್ಗೆ ಎಲ್ಲ ಬಟನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಸ್ಕ್ರೀನ್ ಅಲ್ಲಿ ಕೊಟ್ಟಿಲ್ಲ. ನಿಮಗೆ ಹಜರ್ಡ್ ಲ್ಯಾಂಪ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಡಿಸ್ಪ್ಲೇನು ದಿಸ್ ಇಸ್ ಅ ವೆರಿ ಸಿಮಿಲರ್ ಡಿಸ್ಪ್ಲೇ ನಿಮಗೆ ಐಯಾನಿಕ್ 5 ಅಲ್ಲಿ ಬರೋದು, ಹ್ಯುಂಡೈ ಐಯಾನಿಕ್ 5. ಸೊ ಒಳ್ಳೆ ಡಿಸ್ಪ್ಲೇನೆ. ಬಟ್ ಏನಂದ್ರೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ನಿಮಗೆ ವೈರ್ಡ್ ಆಗಿ ಸಿಗುತ್ತೆ. ಅದು ಬಿಟ್ರೆ ನ್ಯಾವಿಗೇಷನ್ ಎಲ್ಲ ತರದ ಡಿಸ್ಪ್ಲೇ ಇದೆ. 10.25 ಇಂಚ್. ಸೊ ಆಬ್ವಿಯಸ್ಲಿ ವೆರಿ ರೆಸ್ಪಾನ್ಸಿವ್ ಟಚ್ ಅಂತಾನೆ ಹೇಳ್ಬೇಕು. ಹಾಗೆ ನಿಮಗೆ ಕೆಳಗಡೆನು ಟಚ್ ಸೆನ್ಸಿಟಿವ್ ಆಪ್ಷನ್ಸ್ ಇದೆ ನಮಗೆ. ಸೊ ಅದ್ರಲ್ಲಿ ನಿಮಗೆ ಮೀಡಿಯಾ ಸೆಟಪ್, ರೇಡಿಯೋ, ಮತ್ತೆ ಟ್ರ್ಯಾಕಿಂಗ್, ನ್ಯಾವಿಗೇಷನ್, ಮ್ಯಾಪ್ಸ್ ಪ್ಲಸ್ ವಾಲ್ಯೂಮ್ಗೆ ನಮಗೆ ಡೆಡಿಕೇಟೆಡ್ ಸ್ಕ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ವೆರಿ ನೈಸ್. ಇವನ್ ನೀವು ನೋಡಿ AC ವೆಂಟ್ಸ್ ಅಲ್ಲಿ ನಮಗೆ ರೆಡ್ ಟ್ರೀಟ್ಮೆಂಟ್ ಆಕ್ಚುಲಿ ನಮ್ಗೆ ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಿದ್ದಾರೆ. ಸಿನ್ಸ್ ಇಟ್ಸ್ ಎ ಹ್ಯಾಚ್ ಬ್ಯಾಗ್ಸ್ ತುಂಬಾ ಹೈಟ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ನೋಡಿ ಸೊ ಅಷ್ಟೊಂದು ಹೆಡ್ ರೂಮ್ ಇಲ್ಲ ಇಲ್ಲಿ. ಅದೊಂದು ವಿಷಯ ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಸೀಟ್ ಆಕ್ಚುಲಿ ತುಂಬಾ ಹೈಟ್ ಆಗಿದೆ. ಕಮಾಂಡಿಂಗ್ ಪೊಸಿಷನ್ ಅಂತಾನೂ ಇದೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿದೆ ನೋಡಿ. ಟೈಪ್ A ಇದೆ. 12 ವೋಲ್ಟ್ ಸಾಕೆಟ್ ನಮ್ಗೆ ಕೊಟ್ಟಿದ್ದಾರೆ. USB ಸಾಕೆಟ್ ಇಲ್ಲಿದೆ. ಶಿಫ್ಟ್ ಲಾಕ್ ರಿಲೀಸ್ ಅಂತಾನೂ ಇದೆ. ಸೊ ಇದರಲ್ಲಿ ನಮಗೆ ಸೇಫ್ಟಿ ಆದಂತ ESP, EBD, ಡ್ಯೂಯಲ್ ಚಾನಲ್ ABS ಎಲ್ಲ ವೀಲ್ಸ್. ಸೊ ಇನ್ ದ ಸೇಫ್ಟಿ ಫ್ರಂಟ್ ಚೆನ್ನಾಗಿದೆ ಗಾಡಿ. ನಮ್ಮ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಇದೆ. ನಮಗೆ ಡಿಫ್ರೆಂಟ್ ಸೈಜಸ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಹಳೆ i20 ಅಲ್ಲಿ ಯಾವ ತರ ಬರ್ತಿತ್ತು ಇಲ್ಲಿ ನಮಗೆ ಸ್ಟೋರೇಜ್ ಆಪ್ಷನ್ ಇದೆ. ನಮಗೆ ಇಲ್ಲಿ ಗ್ಲೌ ಬಾಕ್ಸ್ ತುಂಬಾ ದೊಡ್ಡದಾಗೆ ಇದೆ. ಸೊ ಪ್ರಿಟಿ ಡೀಸೆಂಟ್ ಗ್ಲೌ ಬಾಕ್ಸ್ ಅಂತಾನೆ ಹೇಳ್ಬೇಕು. ಸನ್ ರೂಫ್ ಕೊಟ್ಟಿದಾರಲ್ಲ, ಸೊ ಅದರಿಂದ ತುಂಬಾ ಲೈಟಿಂಗ್ ಬರ್ತಿದೆ. ಬಿಕಾಸ್ ಬ್ಲಾಕ್ ಇಂಟೀರಿಯರ್ಸ್ ಅಲ್ಲಿ ಸ್ವಲ್ಪ ಡಾರ್ಕ್ ಆಗ್ಬಿಡುತ್ತೆ. ನೀವೇನಾದ್ರೂ ಸನ್ ರೂಫ್ ನ ಕ್ಲೋಸ್ ಮಾಡ್ಬಿಟ್ರೆ ನೋಡಿ, ನಾನು ಕ್ಲೋಸ್ ಮಾಡ್ತೀನಿ. ಇದು ಕ್ಲೋಸ್ ಮಾಡಿದಾಗ ಇಂಟೀರಿಯರ್ ಸ್ವಲ್ಪ ಡಾರ್ಕ್ ಆದಂಗೆ ಅನಿಸ್ತಾ ಇದೆ. ಡೆಫಿನೆಟ್ಲಿ ಇದು ಓಪನ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಫೀಲ್ ಚೆನ್ನಾಗಿರುತ್ತೆ. ಸೊ ಹಿಂದೆ ಓಪನ್ ಮಾಡಿ ಕೂರೋದಕ್ಕೆ ಆಕ್ಚುಲಿ ತುಂಬಾ ಕಂಫರ್ಟಬಲ್ ಆಗಿದೆ. ಈಗ ನಾವು ತುಂಬಾ ಫೇವ್ರೇಟ್ ಹ್ಯಾಚ್ ಬ್ಯಾಕ್ ಅಂದ್ರೆ ಫೋಕ್ಸ್ ವ್ಯಾಗನ್ ಪೋಲೋ ಇತ್ತು. ಅದಕ್ಕಿಂತ ಇದರಲ್ಲಿ ವೀಲ್ ಬೇಸ್ ಜಾಸ್ತಿ. ಸೊ ಪ್ರಾಕ್ಟಿಕಾಲಿಟಿ ವೈಸ್ i20 ತಗೊಳ್ಳೋರು ಫ್ಯಾಮಿಲಿ ಜೊತೆ ಕಂಫರ್ಟಬಲ್ ಆಗಿರ್ತಾರೆ. ಎನ್ ಲೈನ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರ್ತಾರೆ ಬಿಕಾಸ್ ಇದರಲ್ಲಿ ನಮಗೆ ಸ್ಪೋರ್ಟಿ ಸಸ್ಪೆನ್ಷನ್, ಸ್ಪೋರ್ಟಿ ಥ್ರಾಟಲ್, ಸ್ವಲ್ಪ ಪವರ್ ಇದೆ. ಅದನ್ನ ನಾನು ಡ್ರೈವ್ ಮಾಡೋಕೆ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ಗುಡ್ ಎನಫ್ ಲೆಗ್ ರೂಮ್, ನೀ ರೂಮ್ ಎಲ್ಲಾನು ಇದೆ. ಸೊ ಸ್ಪೇಷಿಯಸ್ ಕ್ಯಾಬಿನ್ ಅಂತಾನೆ ಹೇಳ್ಬೇಕು. ಸೊ 5 ಜನ ಹಿಂದೆ ಕೂತ್ಕೊಂಡ್ರೆ ಕಂಫರ್ಟಬಲ್. ಸೆಂಟ್ರಲ್ ಇರೋರು ಏನಾದ್ರು ಸ್ವಲ್ಪ ಸಣ್ಣ ಇದೆ ಅಂದ್ರೆ ಓವರ್ ಆಲ್ 5 ಪೀಪಲ್ ಆರಾಮಾಗಿ ಕೂತ್ಕೋಬಹುದು. ಬಟ್ ಸೆಂಟರ್ ಪ್ಯಾಸೆಂಜರ್ಸ್ ಏನಂದ್ರೆ ನಿಮಗೆ ಹೆಡ್ ರೆಸ್ಟ್ ಸಿಗೋದಿಲ್ಲ, ಬಾಟಲ್ ಹೋಲ್ಡರ್ಸ್ ಇಲ್ಲ ಆರ್ಮ್ ರೆಸ್ಟ್ ಆ ಥರ ಏನೂ ಸಿಗೋದಿಲ್ಲ. ಬಟ್ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಆಗಿ ನಮಗೆ ಸೀಟ್ ಬೆಲ್ಟ್ಸ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಇಲ್ಲಿನೂ ನಮಗೆ ಎನ್ ಲೈನ್ ಟ್ರೀಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ, ಸ್ಟಿಚಿಂಗ್ ಎಲ್ಲಾನು. AC ವೆಂಟ್ಸ್ ಹಿಂದೆನೂ ಇದೆ. ಇಲ್ಲಿ ಒಂದು USB ಚಾರ್ಜಿಂಗ್ ಇದೆ. ಫೋನ್ ಆರಾಮಾಗಿ ಇಡಬಹುದು. 4 ಜನಕ್ಕಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. 5 ಜನನು ಏನು ಕಂಪ್ಲೇಂಟ್ಸ್ ಇಲ್ಲ. ಫ್ಯಾಮಿಲಿ ಕಾರು, ಪ್ರಾಕ್ಟಿಕಲ್ ಕಾರ್ ಅಂದ್ರೆ ಬೂಟ್ ಸ್ಪೇಸ್ ಬಗ್ಗೆ ಹೆಂಗ್ ಮರ್ತ್ ಬಿಡ್ತೀವಿ. ಬನ್ನಿ ಬೂಟ್ ಸ್ಪೇಸ್ ಮಾತಾಡೋಣ. 311 ಲೀಟರ್ಸ್ ನಮಗೆ ಸ್ಪೇಸ್ ಸಿಗುತ್ತೆ ಹಿಂದೆ ಡಿಕ್ಕಿಯಲ್ಲಿ. ಸೊ ಆರಾಮಾಗಿ 2 ಸೂಟ್ ಕೇಸಸ್ ನಂತೂ ಇಡ್ಲೇಬಹುದು. ನೋಡಿ ನಮಗೆ ಸಬ್ ವೂಫರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಲೈಟುನು ಇದೆ. ನಮಗೆ ಸ್ವಲ್ಪ ಹುಕ್ಸುನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ನಮಗೆ ಪಾರ್ಸಲ್ ಟ್ರೈನು ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಕೆಳಗಡೆ ನೋಡಿದ್ರೆ ನಮಗೆ 15 ಇಂಚ್ ನಾರ್ಮಲ್ ಸ್ಟೀಲ್ ರಿಮ್ ಸಿಗ್ತಾ ಇದೆ. ನಮಗೆ ಓವರ್ ಆಲ್ ಜಾಕು ಎಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಪ್ರಿಟಿ ನೈಸ್. ಬಟ್ ಇದು ಬ್ರಿಡ್ಜ್ ಸ್ಟೋನ್ ಟೈರ್ಸ್ ಕೊಟ್ಟಿದ್ದಾರೆ, C8 ಟೈರ್ಸ್ ಇಲ್ಲ. ಬನ್ನಿ ಕಾರ್ನ ಡ್ರೈವ್ ಮಾಡೋಣ. ಬಿಕಾಸ್ ನಮ್ಮ ಕಸಿನ್ ಹತ್ರ ಹಳೆ ಜನರೇಷನ್ i20 ಇದೆ. ತುಂಬಾ ಐಕಾನಿಕ್ ಕಾರ್, ತುಂಬಾ ಚೆನ್ನಾಗಿತ್ತು. ಬಟ್ ಅದು ಮ್ಯಾನ್ಯುಯಲ್. ಈ ಆಟೋಮ್ಯಾಟಿಕ್ DCT ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋಣ. ಪುಟ್ ಇಟ್ ಟು ಡ್ರೈವ್. ಲಾಂಚ್. ಟರ್ಬೋ ಅಲ್ಲಿ ಸ್ವಲ್ಪ ಲ್ಯಾಗ್ ಇದ್ರೂ ಪುಟ್ಟಿಂದ ಪವರ್ ಆಲ್ರೆಡಿ 90 ಸೆಕೆಂಡ್ ಗೇರ್ ಅಲ್ಲೇ ಹೋಗ್ತಾ ಇದೆ. ಬ್ರೇಕ್ಸ್
ವೆರಿ ಸ್ಪೋರ್ಟಿ ಅಂತಾನೆ ಹೇಳ್ಬೇಕು. ಇವನ್ ದ ಸ್ಟೇರಿಂಗ್ ಕೂಡ ಸ್ಪೆಷಲಿ ನಿಮ್ಗೆ ಸಸ್ಪೆನ್ಷನ್ ಸ್ಪೋರ್ಟಿ ಆಗಿರೋದ್ರಿಂದ ಒಂದು 10-20% ಸಸ್ಪೆನ್ಷನ್ ಸ್ಟಿಫ್ ಇದೆ ಕಂಪೇರ್ ಟು ದ i20. ಸೊ ಅದರಿಂದ ನಿಮ್ಗೆ ಇನ್ನು ಸ್ವಲ್ಪ ಫೀಡ್ಬ್ಯಾಕ್ ಚೆನ್ನಾಗಿ ಸಿಗುತ್ತೆ ಕಾರ್ನರಿಂಗ್ ಮಾಡುವಾಗ. ಕಾರ್ ಹೈ ಸ್ಪೀಡ್ಸ್ ಅಲ್ಲಿ ಇದ್ದಾಗ ಡ್ಯಾನ್ಸ್ ಮಾಡೋದಿಲ್ಲ ಕಾರು. 120 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇರೋ ಕಾರು ಹಳೆ i20 ಅಲ್ಲಿ ನಮ್ಗೆ ಈ 1 ಲೀಟರ್ ಸ್ಟ್ಯಾಂಡರ್ಡ್ ಆಗಿ ಅದ್ರಲ್ಲೂ ಬರ್ತಾ ಇತ್ತು. ಬಟ್ ಈಗ ಎನ್ ಲೈನ್ ಅಲ್ಲಿ ಮಾತ್ರನೇ ಈ TGDI ಬರೋದು, ಸ್ಪೆಷಲಿ ದಿಸ್ 1 ಲೀಟರ್ ಇಂಜಿನ್. ಈ ಹ್ಯಾಚ್ ಬ್ಯಾಕ್ ಯಾಕೆ ಫೇಮಸ್ ಆಯ್ತು ಅಂದ್ರೆ ನಾಟ್ ಜಸ್ಟ್ ಲುಕ್ಸ್ ಅಲ್ಲ, ಪವರ್ ಅಲ್ಲ, ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಹ್ಯುಂಡೈದವರ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೇಕು, ಸ್ಪೆಷಲಿ ಇಂಡಿಯಾದಲ್ಲಿ ಲಾಂಚ್ ಆದಾಗ. ಬಿಕಾಸ್ ಬೇರೆ ಹ್ಯಾಚ್ ಬ್ಯಾಕ್ಸ್ ಎಲ್ಲ ಸ್ಪೋರ್ಟಿ ಆಗಿತ್ತು, ಎಂತೂಸಿಯಾಸ್ಟ್ಗೆ ಅಡಾಪ್ಟ್ ಆಗೋ ತರ ಇತ್ತು. ಎಂತೂಸಿಯಾಸ್ಟ್ ಜೊತೆಗೆ ಈವನ್ ಅದರ್ ಫ್ಯಾಮಿಲಿ ಆಡಿಯನ್ಸ್ಗೂ ಕಂಫರ್ಟ್ ಆಗಿರುತ್ತೆ. ಸೊ ನಿಮ್ ಫ್ಯಾಮಿಲಿ ಏನಾದ್ರು, ನಿಮ್ ವೈಫ್ ಏನಾದ್ರು ಡ್ರೈವ್ ಮಾಡ್ತಿದ್ರು ಅಂದ್ರೆ ಟ್ರಸ್ಟ್ ಮೀ, ಸಮ್ ಟೈಮ್ ನೀವೇನಾದ್ರು ಕಾರ್ ನಿಲ್ಸಿದ್ರ ಅಂದ್ರೆ ಪಾರ್ಕಿಂಗ್ ಎಲ್ಲ ಅವರೇ ನಿಮ್ಮನ್ನ ಬಿಟ್ಟೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಕಾರ್ನ ಡ್ರೈವ್ ಮಾಡಿ ಹೋಗೋದಕ್ಕೆ ಫ್ಯಾಮಿಲಿ ಆಡಿಯನ್ಸ್ಗೆ. ಬಟ್ ಏನಂದ್ರೆ ಸ್ವಲ್ಪ ಪ್ರೈಸಿ ಆಗಿತ್ತು. ಬಟ್ ಏನಂದ್ರೆ ತುಂಬಾ ಜನ i20 ಯಾಕೆ ತಗೊಂತಾರೆ ಅಂದ್ರೆ ಸಿಟಿಯಲ್ಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೋಡಿ ಸ್ಟೆಬಿಲಿಟಿ ಈವನ್ ಅಟ್ ಹೈ ಸ್ಪೀಡ್ಸ್ 110 ಸ್ಪೀಡ್ಸ್ ಅಲ್ಲಿನೂ ತುಂಬಾ ಚೆನ್ನಾಗಿದೆ. ಈಗ ನಾನು 100 ಇಂದ ಬ್ರೇಕಿಂಗ್ ಮಾಡ್ತೀನಿ. ವೆರಿ ನೈಸ್ ಬ್ರೇಕಿಂಗ್ ಅಂತಾನೆ ಹೇಳ್ಬೇಕು. ಅಂಡ್ ನೀವೇನಾದ್ರೂ ಫಾಸ್ಟ್ ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಇದು ಪ್ಯಾಡಲ್ ಶಿಫ್ಟರ್ಸ್ ನ ಯೂಸ್ ಮಾಡ್ಕೊಬಹುದು. ವಿಸಿಬಿಲಿಟಿ ಇನ್ಸೈಡ್ ದ ಕಾರ್ ಸೂಪರ್ ಅಂತಾನೆ ಹೇಳ್ಬೇಕು. ಮಿರರ್ ವಿಸಿಬಿಲಿಟಿನೂ ಚೆನ್ನಾಗಿದೆ ORVMs ಅಲ್ಲಿ, IRVMs ಅಲ್ಲಿ. ಸ್ಟಿಯರಿಂಗ್ ಫೀಡ್ಬ್ಯಾಕ್ ಅಂತೂ ಅಲ್ಟಿಮೇಟ್ ಕಂಪೇರ್ ಟು ದ್ಯಾಟ್. ಬಿಕಾಸ್ ಸ್ವಲ್ಪ ಸ್ಪಾಂಜಿ ಇರ್ತಾ ಇತ್ತು ನಮ್ಗೆ ಸ್ಟೇರಿಂಗ್ ಅಲ್ಲಿ, ಸ್ವಲ್ಪ ಯು ಕ್ಯಾನ್ ಫೀಲ್ ಇಟ್. ಬಟ್ ಇದ್ರಲ್ಲಿ ಏನಂದ್ರೆ ಸ್ಟಿಫ್ ಆಗೋನು ಇದೆ. ಸ್ವಲ್ಪ ಜಾಗ ಬೇಡ. ಸೊ ರೆಡ್ ಲೈನ್ ಬಂದು ಆಲ್ಮೋಸ್ಟ್ 6.2-6.3 RPM ಅಲ್ಲಿ ಆಗುತ್ತೆ. 6,500 RPM ಅಲ್ಲಿ ರೆಡ್ ಲೈನ್ ಆಗುತ್ತೆ. ಒಂದ್ ಏನಂದ್ರೆ ನನಗೆ ಇದ್ರಲ್ಲಿ 1.5 ಇಲ್ಲ 1.6 ಬಂದ್ಬಿಟ್ಟಿದ್ರೆ, ಬಿಕಾಸ್ ಈ ಚಾಸಿ ತುಂಬಾ ಅಂದ್ರೆ ತುಂಬಾ ಕೇಪಬಲ್ ಇದೆ. ಇವನ್ ಡಿಸ್ಪ್ಲೇ ಕೂಡ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ. ಸೆಂಟ್ರಲಿ ನಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ತೋರಿಸ್ತಾ ಇದೆ, ಎಲ್ಲದರಲ್ಲೂ ಕರೆಕ್ಟ್ ಆಗಿ ಟೈರ್ ಪ್ರೆಷರ್ ಇದೆಯಾ ಇಲ್ವಾ ಅಂತ. ನೋಡಿ ಇಲ್ಲಿ ಹಳೆ i20 ಹೋಗ್ತಾ ಇದೆ. ಐಕಾನಿಕ್ ಲುಕ್ ಅಲ್ಲ ಅದು. ಬಟ್ ಸಿನ್ಸ್ ಏನಂದ್ರೆ ನಾವು ಯೂಸ್ ಟು ಆಗ್ಬಿಡ್ತೀವಲ್ಲ, ಸೊ ಕೆಲವು ಟೈಮಲ್ಲಿ ಮೂವ್ ಆನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಲುಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ಸೀಟ್ ಕಂಫರ್ಟ್ ಆಕ್ಚುಲಿ ಚೆನ್ನಾಗಿದೆ ಗುರು ಫಾರ್ ದ ಡ್ರೈವರ್ಸ್. ರಘು, ಯಾವ ತರ ಇದೆ ನಿನ್ಗೆ ಸೀಟ್ ಕಂಫರ್ಟ್ ಇಂದ? ಚೆನ್ನಾಗಿದೆ. ಯು ಲೈಕ್ ಇಟ್? ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ. ಯಾ, ಸೊ ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ ಅಂತೆ. ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 37 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಕೆಲವ್ರಿಗಂತೂ ಈವನ್ 20 kmpl ಮೈಲೇಜ್ ನ ಕ್ಲೈಮ್ ಮಾಡಿದ್ದಾರೆ. ಬಟ್ ನಾವು ಈ ತರ ಅಗ್ರೆಸಿವ್ ಆಗಿ ಓಡಿಸ್ತಾ ಇದ್ರೆ ಸಮ್ವೇರ್ ಅಬೌಟ್ 15-18 ಸಿಗ್ಬೋದು. ರೀಸೆಂಟ್ ಸಿಟಿ ಟ್ರಾಫಿಕ್ ಅಲ್ಲಿ ಇಲ್ಲ ಹೈವೇಸ್ ಅಲ್ಲಿ ನಮಗೆ 20 ಕೊಡೋದು ಗ್ಯಾರಂಟಿನ. ಮೈಲ್ಡ್ ಆಗಿ ಓಡಿಸಿದ್ರೆ ಈ ಪರ್ಟಿಕ್ಯುಲರ್ i20 ಯಾರು ಮೈಲ್ಡ್ ಆಗಿ ಓಡಿಸೋದಿಲ್ಲ. ಬಿಕಾಸ್ ಇದರ ಟಾಪ್ ಸ್ಪೀಡ್ ಕ್ಲೇಮ್ ಮಾಡಿರೋದು 160 ಅಂತೆ. ಬಟ್ ಡೆಫಿನೆಟ್ಲಿ ಅದಕ್ಕಿಂತ ಫಾಸ್ಟ್ ಆಗಿ ಹೋಗುತ್ತೆ, ಬಿಕಾಸ್ ಸೆಕೆಂಡ್ ಗೇರ್ ಅಲ್ಲೇ ಇದು ಆರಾಮಾಗಿ 100 ಹೋಗುತ್ತೆ. ಬಟ್ ಇದಕ್ಕಿಂತ ಮಳೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ನಮಗೆ ಕ್ಲಚ್ ಕೊಡದೆ ಮ್ಯಾನ್ಯುಯಲ್ ಕೊಟ್ಟಿದ್ರು. ಸೊ ಅದರಲ್ಲಿ ಈ ಒಂದು ಹಾಟ್ ಹ್ಯಾಚ್ ಆಗಿದ್ರು, ಫಾಸ್ಟ್ ಎಂತೂಸಿಯಾಸ್ಟ್ಗೋಸ್ಕರ ಆಗಿದ್ರು, ಅಷ್ಟೊಂದು ಡಿಡ್ ನಾಟ್ ಮೇಕ್ ಮೋರ್ ಸೆನ್ಸ್ ಅದರಲ್ಲಿ ಕ್ಲಚ್ ಕೊಡದೆ ಮ್ಯಾನ್ಯುಯಲ್ ಕೊಟ್ಟಿದ್ದು. ಬಟ್ ಈಗ ನಿಮ್ಗೆ 3 ಪೆಡ್ಲಲ್ಲೇ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 6 ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಸೊ ಇನ್ನೂ ತುಂಬಾ ಸ್ಪೋರ್ಟಿಯಾಗಿ ಡ್ರೈವ್ ಮಾಡ್ಬೋದು ಆ ಕಾರಲ್ಲಿ. ಬಟ್ ಏನಂದ್ರೆ ನಾನು ಮ್ಯಾನ್ಯುಯಲ್ನು ಓಡಿಸಿದ್ದೀನಿ. ಕ್ಲಚ್ ಫೀಲ್ ಸ್ವಲ್ಪ ಲೈಟ್ ಆಗಿದ್ರು ಸ್ವಲ್ಪ ಲಾಂಗ್ ಟ್ರಾವೆಲ್ ಆಗಬೇಕು, ಸ್ವಲ್ಪ ಸ್ಪಾಂಜಿ ಆಗಿರುತ್ತೆ. ಸೊ ಅದನ್ನ ನೀವು ಗೆಟ್ ಯೂಸ್ ಟು ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನೀವು ನೋಡಿದ್ರಲ್ಲ ಹಾಟ್ ಹ್ಯಾಚಸ್ ಅಂತೂ ಇಂಡಿಯಾದಲ್ಲಿ ವ್ಯಾಲ್ಯೂ ಫಾರ್ ಮನಿ ಕೋಶಿಯಂಟ್ ಅನ್ನೋದು ತುಂಬಾ ಅಂದ್ರೆ ಇಂಪಾರ್ಟೆಂಟ್. ಅದರಿಂದಾನೇ ನಮ್ಗೆ ಅದು ಸರ್ವೈವ್ ಆಗ್ಲಿಲ್ಲ. ಈಗ ಫೋಕ್ಸ್ ವ್ಯಾಗನ್ ಪೋಲೋ ಎಷ್ಟೇ ಎಂತೂಸಿಯಾಸ್ಟ್ ಇದ್ರು ಈ ಕಾರ್ ಸೇಲ್ ಅಲ್ಲಿ ಇಲ್ಲ. ಜೊತೆಗೆ ಅದು GT ಲೈನ್ ಇತ್ತು ಅದರಲ್ಲಿ. ಪ್ಲಸ್ ಈ ಪುಂಟೋ ಅಂತೂ ಫಿಯಾಟ್ ಪುಂಟೋ, ಅಬಾದ್ ಪುಂಟೋ ಇತ್ತು. ತುಂಬಾ ಗ್ರೇಟ್ ಕಾರ್ ಅದು. ಆಕ್ಚುಲಿ ವೆರಿ ಗುಡ್ ಇಂಜಿನ್, ವೆರಿ ಸ್ಪೋರ್ಟಿ ಇಂಜಿನ್. ಬಟ್ ಸರ್ವೈವ್ ಆಗಕ್ಕೆ ಆಗ್ಲಿಲ್ಲ ಬಿಕಾಸ್ ತುಂಬಾ ಜನ ಎಂತೂಸಿಯಾಸ್ಟ್ ತುಂಬಾ ಕಡಿಮೆ ಇದ್ದಾರೆ. ಸೊ ಏನಂದ್ರೆ ಇವ್ರು ಹೋಂಡಾದವ್ರು ಮಾಡಿದ್ದು ಸ್ಮಾರ್ಟ್ ಮೂವ್ ಏನಂದ್ರೆ ಎಂತೂಸಿಯಾಸ್ಗೂ ಸೂಟ್ ಆಗಬೇಕು, ಫ್ಯಾಮಿಲಿ ಆಡಿಯನ್ಸ್ಗೂ ಸೂಟ್ ಆಗಬೇಕು. ಬಿಕಾಸ್ ಫ್ಯಾಮಿಲಿ ಏನಾದ್ರು ಟ್ರಿಪ್ಗೆ ಹೋಗ್ತಿದ್ದೀರಾ ಅಂದ್ರೂ, ಫ್ಯಾಮಿಲಿ ಸಿಟಿಯಲ್ಲಿ ಯೂಸ್ ಮಾಡ್ಬೇಕಂದ್ರು ಇದು ಒಂಥರ ಆಲ್ರೌಂಡ್ ಕಾರ್ ತರ. ಹಸ್ಬೆಂಡ್ ಯೂಸ್ ಮಾಡ್ಬೋದು, ವೈಫ್ ಯೂಸ್ ಮಾಡೋ ಕಾರ್. ಮೆಜಾರಿಟಿ ಆಫ್ ದ ಕಾರ್ಸ್ ನೀವು ನೋಡಿದ್ರೆ ದೊಡ್ಡ ಕಾರ್ಸ್ ಎಲ್ಲ ವೈಫ್ಸ್ ಕಂಫರ್ಟಬಲ್ಲೇ ಫೀಲ್ ಆಗೋದಿಲ್ಲ. ಬಟ್ ಇದ್ರಲ್ಲಿ ಏನಂದ್ರೆ ವಿಮೆನ್ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಆ್ಯಂಡ್ ಎಸ್ಪೆಷಲಿ ಈ ಎನ್ ಲೈನ್ ಅಲ್ಲಿ ಈ ಸ್ಪೋರ್ಟಿ ಬಿಟ್ಸ್ ನನಗಿಷ್ಟ ಆಯ್ತು ಆಕ್ಚುಲಿ. ಸೊ ನೀವೇನಾದ್ರು ಹ್ಯಾಚ್ ಬ್ಯಾಕ್ ತಗೊಬೇಕಂದ್ರೆ ಎನ್ ಲೈನ್ ಡೆಫಿನೆಟ್ಲಿ ಚೆಕ್ ಮಾಡಿ. ಬ್ರೇಕ್ ಬೈಟ್ ಡಿಸ್ಕ್ ಬ್ರೇಕ್ ಆಗಿರೋದ್ರಿಂದ ಬ್ರೇಕ್ ಬೈಟ್ ಆಕ್ಚುಲಿ ಚೆನ್ನಾಗಿದೆ. ಸೊ ಸೇಫ್ಟಿ ಕಂಟ್ರೋಲ್ಸ್, ESP, ನಾವು ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡ್ಕೊಂಡು ಇನ್ನೂ ಅಗ್ರೆಸಿವ್ ಆಗಿ ಓಡಿಸ್ಬೋದು ನೀವು ಬೇಕು ಅಂದ್ರೆ. ಬಟ್ ಏನಂದ್ರೆ ಸ್ವಲ್ಪ ಹೈವೇ ಸ್ಪೀಡ್ಸ್ ಅಲ್ಲಿ ಟೈರ್ ನಾಯ್ಸ್ ಎಲ್ಲ ಕೇಳಿಸುತ್ತೆ, ಔಟ್ಸೈಡ್ ನಾಯ್ಸ್. ಬಟ್ ಎಕ್ಸಾಸ್ಟ್ ನಾಯ್ಸ್ ಅಷ್ಟೊಂದು ಕೇಳಿಸೋದಿಲ್ಲ. ಸೊ ಪ್ರಾಪರ್ ಇನ್ಸುಲೇಷನ್ ಡೀಸೆಂಟ್ ಅಂತಾನೆ ಹೇಳ್ಬೇಕು. ಮೇ ಬಿ ನೆಕ್ಸ್ಟ್ ಸೆಟ್ ಆಫ್ ಟೈರ್ಸು ನೀವೇನಾದ್ರು ತಗೊಂತಿದ್ದೀರ ಅಂದ್ರೆ ಇನ್ನೂ ಸ್ವಲ್ಪ ಸ್ಪೋರ್ಟಿ ಟೈರ್ಸ್ ತಗೊಳ್ಳಿ. ಬಿಕಾಸ್ ಏನಂದ್ರೆ ಸಸ್ಪೆನ್ಷನ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ, ಓವರ್ ಆಲ್ ಗಾಡಿ ಎಲ್ಲ ಚೆನ್ನಾಗಿದೆ. ಬಟ್ ಟೈರ್ಸ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ
ಮೇ ಬಿ ನೀವು ನೆಕ್ಸ್ಟ್ ಸೆಟ್ ಆಫ್ ಟೈರ್ಸ್ ಚೇಂಜ್ ಮಾಡುವಾಗ ಸ್ವಲ್ಪ ಪೂಟಿಯಾಗಿರುವಂತ ಟೈರ್ಸ್ ಯೂಸ್ ಮಾಡಿ, ಸೊ ದಟ್ ಇನ್ನೂ ಕಂಟ್ರೋಲ್ ನಿಮ್ಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ದಟ್ಸ್ ದ ಓನ್ಲಿ ಲ್ಯಾಕಿಂಗ್ ಫ್ಯಾಕ್ಟರ್ ಅಂತ ನನಗೆ ಫೀಲ್ ಆಗ್ತಿದೆ. ಮೇ ಬಿ ಬ್ರಿಡ್ಜ್ ಸ್ಟೋನು ಇಲ್ಲಾಂದ್ರೆ ಮೆಚ್ಸಿಲರ್ಸೋ ಟೈರ್ ಹಾಕ್ಸ್ಕೊಳ್ಳಿ, ಸೊ ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ಸೊ ಇದರಲ್ಲಿ ಡ್ಯೂಯಲ್ ಟೋನ್ ಕಲರ್ಸ್ಗೆ ನೀವು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಬೇಕು. ಬಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬೇಸ್ ಮಾಡೆಲ್ N6 ಮಾಡೆಲ್ ಅಲ್ಲಿ ನಿಮಗೆ 12.5 ಲಕ್ಷಕ್ಕೆ ನಿಮಗೆ ಬೇಸ್ ಮಾಡೆಲ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಡ್ಯೂಯಲ್ ಟೋನ್ ಕಲರ್ಸು ಪ್ಲಸ್ ಇದು ನಿಮಗೆ ಆಟೋಮ್ಯಾಟಿಕ್ ಆಪ್ಷನ್ಸಾ ಇಲ್ಲ ಟಾಪ್ ಎಂಡ್ ಮಾಡೆಲ್ ನಿಮಗೆ ಸನ್ ರೂಫು ಈ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಬರ್ತಿದೆಲ್ಲ, ಸೊ ಪ್ರೈಸ್ ಜಾಸ್ತಿ ಆಗ್ತಾ ಬರುತ್ತೆ. ಬಟ್ ಕಂಪೇರ್ ಟು ನಿಮಗೆ ರೆಗ್ಯುಲರ್ i20 ಇದಕ್ಕೂ 1 ಲಕ್ಷ ಇಂದ 1.5 ಲಕ್ಷ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅದು ವರ್ತ್ ಇಟ್ ಅಂದರೆ ಡೆಫಿನೆಟ್ಲಿ ವರ್ತ್ ಇಟ್, ಬಿಕಾಸ್ ಈ ಇಂಜಿನ್ ತುಂಬಾನೇ ಚೆನ್ನಾಗಿದೆ. ಬಟ್ ನಿಮ್ಗೇನಾದ್ರೂ ಇನ್ನೂ ಜಾಸ್ತಿ ಮೈಲೇಜ್ ಬೇಕು, ಇನ್ನೂ ಜಾಸ್ತಿ ಲಾಂಗ್ ಟರ್ಮ್ ರಿಲಯಬಿಲಿಟಿ ಬೇಕು, ಅಷ್ಟೊಂದು ಸ್ಪೋರ್ಟಿ ಇಂಜಿನ್ ಬೇಡ ಅಂದರೆ ನ್ಯಾಚುರಲ್ ಸ್ಪೀಡ್ ತಗೊಳ್ಳಿ, ಬಿಕಾಸ್ ಸಿಟಿಯಲ್ಲಿ ಇನ್ನೂ ಕಂಫರ್ಟಬಲ್ ಇರುತ್ತೆ. ಬಿಕಾಸ್ ಅದರಲ್ಲಿ ಏನು ಟರ್ಬೋ ಲ್ಯಾಗ್ ಇರೋದಿಲ್ಲ. ಇದರಲ್ಲಿ ಸ್ವಲ್ಪ ಕಿಕ್ಕಿನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಒನ್ಸ್ ಕಿಕ್ಕಿನ್ ಆದರೆ ಮಾತ್ರ ರಾಕೆಟ್ ಥರ ಹೋಗುತ್ತೆ ಗುರು. ಬಟ್ ಸ್ಟಿಲ್ ಐ ಆಮ್ ವೇಟಿಂಗ್. ಇದ್ರಲ್ಲಿ ಏನಾದರೂ 1.5 ಇಲ್ಲಾಂದ್ರೆ 1.6 ಇಂಜಿನ್ ಏನಾದರೂ ಬಂದ್ಬಿಟ್ರೆ, ಟರ್ಬೋ ಪೆಟ್ರೋಲ್ ಆಲ್ರೆಡಿ ವರ್ನಾ ಅಲ್ಲಿದೆ, ಕ್ರೆಟಾ ಅಲ್ಲಿದೆ, ಆ ಇಂಜಿನ್ ಏನಾದರೂ ಇದ್ರಲ್ಲಿ ಬಂದ್ಬಿಟ್ರೆ ಈ ಸೈಜ್ಗೆ ಈ ಬಾಡಿ ಪೋಸ್ಚರ್ಗೆ ನೆಕ್ಸ್ಟ್ ಲೆವೆಲ್. ಸೊ ಆ ಇಂಜಿನ್ ಹಾಕ್ಬೇಕಂದ್ರೆ ಈವನ್ ಚಾಸಿಯಲ್ಲಿ ಓವರ್ ಆಲ್ ಕಾರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಬಟ್ ಹ್ಯುಂಡೈ ಅವರೇ ನೀವು ಡೆಫಿನೆಟ್ಲಿ ಮಾಡಿ. ಎಂತೂಸಿಯಾಸ್ಟ್ ಸ್ವಲ್ಪ ಲಿಮಿಟೆಡ್ ಎಡಿಷನ್ ಥರ ಮಾಡಿ, ಒಂದು 100 ಯೂನಿಟ್ಸ್ ಇಂಡಿಯಾಗೆ. ಸೊ ಬ್ಯಾಡ್ ರೋಡ್ಸ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಫೀಲ್ ಆಗುತ್ತೆ, ಎವ್ರಿ ಸಿಂಗಲ್ ಬಂಪ್ ನಿಮಗೆ ಫೀಲ್ ಆಗುತ್ತೆ. ಇನ್ನೊಂದು ರೀಸನ್, ತುಂಬಾ ಜನ ಹ್ಯುಂಡೈ ಕಾರ್ಸ್ ಯಾಕೆ ತಗೊಂತಾರೆ, ಅಲಾಂಗ್ ವಿತ್ ದ ಮಾರುತಿ ಟೊಯೋಟಾ, ಹ್ಯುಂಡೈ ಸರ್ವಿಸ್ ನೆಟ್ವರ್ಕ್ ತುಂಬಾನೇ ಚೆನ್ನಾಗಿದೆ. ಈವನ್ ಸರ್ವಿಸ್ ಇಂಟರ್ವೆಲ್ಸ್ ಆಗಿರಲಿ, ಸರ್ವಿಸ್ ಕಾಸ್ಟ್ ಆಗಿರಲಿ, ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ನೀವು ಇದೆಲ್ಲ ಕಾಂಬಿನೇಷನ್ ಅಲ್ಲಿ ಅದರಿಂದನೇ ನಮಗೆ ಸೇಲ್ಸ್ ನಂಬರ್ಸ್ ತುಂಬಾನೇ ಚೆನ್ನಾಗಿ ಬರ್ತಿದೆ. ಈಗ ಕ್ರೆಟಾ ಆಕ್ಚುಲಿ ನಂಬರ್ 1 ಸ್ಥಾನದಲ್ಲಿದೆ. ಆ ಪ್ರೈಸ್ ಪಾಯಿಂಟ್ ಅಲ್ಲಿ ಆದ್ರೂ ಯಾವ ಸ್ವಿಫ್ಟ್ ಯಾವ ಮಹೇಂದ್ರನೂ ಹತ್ರ ಬರೋಕ್ಕಾಗಲಿಲ್ಲ. ಆ್ಯಂಡ್ ನೀವು ಯಾವುದೇ ಕಾರು ಸಬ್ 4 ಮೀಟರ್ ಇಲ್ಲ 4 ಮೀಟರ್ SUV ಲಾಂಚ್ ಆದ್ರೇ ಕ್ರೆಟಾ ರೈವಲ್ ಅಂತಾನೆ ಹೇಳೋದು. ಸೊ ಆ ಥರ ಬೆಂಚ್ ಮಾರ್ಕ್ ಆಗ್ಬಿಟ್ಟಿದೆ. ಬಟ್ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ಆಲ್ಟ್ರೋಸ್ ರೇಸರ್ ಕೂಡ ಲಾಂಚ್ ಆಯಿತು. 3 ಸಿಲಿಂಡರ್ ಇಂಜಿನ್ ಈ 3 ಸಿಲಿಂಡರ್ ಇಂಜಿನ್ಗೆ ಕಂಪೇರ್ ಮಾಡೋಕೆ ಆಗೋದಿಲ್ಲ. ಆ್ಯಂಡ್ ಅದ್ರ ಪವರ್ ಔಟ್ಫಿಟ್ ಸಿಮಿಲರ್ ಆಗಿದ್ರು ನಾಟ್ ಸೊ ಗ್ರೇಟ್, ಬಿಕಾಸ್ ಅದರಲ್ಲಿ ಓನ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರನೇ ಇರೋದು, ಆಟೋಮ್ಯಾಟಿಕ್ ನಿಮಗೆ ಸಿಗೋದಿಲ್ಲ. ತುಂಬ ಜನ ಟೆಸ್ಟ್ ರೈಡ್ ಮಾಡಿದ್ರು, ಅದಕ್ಕೂ ಇದು ಕಂಪೇರ್ ಮಾಡಿದ್ದಾರೆ. i20ನ ಅದನ್ನು ಬೀಟ್ ಮಾಡ್ಕೊಳಕ್ಕಾಗಲ್ಲ. ಮೇ ಬಿ ಆದಷ್ಟು ಬೇಗ ಟ್ರೈ ಮಾಡೋಣ ಅದನ್ನು. ಸೈಡ್ಗೆ ಹೋಗೋಣ, ಹೈವೇಗೆ ಎಂಟರ್ ಆದ್ವಿ, ನೋಡೋಣ ಹೈವೇ ಪರ್ಫಾರ್ಮೆನ್ಸ್. ಸ್ಪೆಷಲಿ ಗುಡ್ ರೋಡ್ಸ್ ಅಲ್ಲಂತೂ ಈ ಕಾರ್ ಅಲ್ಟಿಮೇಟ್. ಡೌನ್ ಶಿಫ್ಟ್, ಗೋ ಫಾಸ್ಟ್. ಸಡನ್ ಆಗಿ 6000 RPMಗೆ ಶೂಟಪ್ ಆಗ್ಬಿಡುತ್ತೆ ಡೌನ್ ಶಿಫ್ಟ್ ಮಾಡಿದ್ರೆ. ಆಟೋಮ್ಯಾಟಿಕ್ ವೈಪರ್ಸ್, ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಗುರು, ವೆರಿ ವೆರಿ ಗುಡ್ ಕಾರ್. ಈ ಪರ್ಟಿಕ್ಯುಲರ್ i20 N-line ಡ್ರೈವ್ ಇಂಪ್ರೆಷನ್ಸ್ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಕ್ವಿಕ್ ಸಮರಿ ಏನಂದ್ರೆ, ಈ ಕಾರಲ್ಲಿ ನಿಮಗೆ ಈ i20 ಅಲ್ಲಿ ಮಾತ್ರನೇ 1 ಲೀಟರ್ TGDI ಇಂಜಿನ್ ಬರೋದು. ಪ್ಲಸ್ ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಆಪ್ಷನ್ಸ್ ಇದೆ, ಆಟೋಮ್ಯಾಟಿಕ್ ಆಪ್ಷನ್ಸ್ ಇದೆ, 7 ಸ್ಪೀಡ್ DCT, 6 ಸ್ಪೀಡ್ ಮ್ಯಾನ್ಯುಯಲ್ ಆಪ್ಷನ್ ಇದೆ. ಇದ್ರ ಆನ್ ರೋಡ್ ಬಂದು ಬೇಸ್ ವೇರಿಯಂಟ್ N6 ವೇರಿಯಂಟ್ಗೆ ನಮಗೆ 12.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಟಾಪ್ ಎಂಡ್ ಡ್ಯೂಯಲ್ ಟೋನ್ ಕಲರ್ N8 ವೇರಿಯಂಟ್ಗೆ ನಮಗೆ ಆಲ್ಮೋಸ್ಟ್ 16 ಲಕ್ಷ ಆನ್ ರೋಡ್ ಆಗುತ್ತೆ. ಸೊ ಕಂಪೇರ್ ಟು ದ ರೆಗ್ಯುಲರ್ i20 ಆಸ್ಟಾನೇ ಆಗಿರ್ಬೋದು, ಸ್ಪೋರ್ಟ್ಸೇ ಆಗಿರ್ಬೋದು, ಇಲ್ಲ ಮ್ಯಾಗ್ನಾ ಆಗಿರ್ಬೋದು, 1.5 ಲಕ್ಷ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಆ ವೇರಿಯಂಟ್ಸ್ ಮೇಲೆ ನೋಡ್ಕೊಂಡ್ರೆ. ಸನ್ ರೂಫ್ ಇದೆ, ಒಳ್ಳೆ ಇಂಟೀರಿಯರ್ಸ್ ಇದೆ, ಕ್ವಾಲಿಟಿ ಇದೆ. ಇದೇ ತರ ಕಾರ್ ರಿವ್ಯೂಸ್ ಮಾಡಬೇಕು ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಹಾಕಿ ಅಂಡ್ ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಪವನ್ ಹ್ಯುಂಡೈಯಲ್ಲಿ ನೀವು ಹೋಗಿ ಬುಕಿಂಗ್ ಮಾಡಬೇಕು ಇಲ್ಲ ಟೆಸ್ಟ್ ರೈಡ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಜೈ ಕರ್ನಾಟಕ. ಸೀಟ್ ಬೆಲ್ಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.